A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ಮಂಡ್ಯ ತಾಲೂಕು ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಾಯಂದಿರ ದಿನ 2026 ಕಾರ್ಯಕ್ರಮವನ್ನ ಮಂಡ್ಯ ನಗರದ ಸೇವಾ ಕಿರಣ ರುದ್ರಾಶ್ರಮದಲ್ಲಿ ಸಸಿಗೆ ನೀರು ಹಾಕುವ ಮುಖಾಂತರ ಹಿರಿಯ ವಕೀಲ ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಅವರು ಉದ್ಘಾಟಿಸಿದರು. ತದನಂತರ ಮಾತನಾಡಿ, ತಾಯಿಯೇ ದೇವರು, ಜಗತ್ತಿನಲ್ಲಿ ತಾಯಿಯ ನಿಷ್ಕಲ್ಮಶ ಪ್ರೀತಿಗೆ ಬೆಲೆ ಕಟ್ಟಲಾಗದು. ತನ್ನ ಮಕ್ಕಳಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧಳಿರುವಂತಹ ತಾಯಿಯ ಋಣವನ್ನ ತೀರಿಸಲು ಸಾಧ್ಯವಿಲ್ಲ. ಆಕೆಯ ಪ್ರೀತಿ ಮಮತೆಗೆ ಬೆಲೆ ಕಟ್ಟಲು ಕೂಡ ಸಾಧ್ಯವಿಲ್ಲ. ನಿಷ್ಕಲ್ಮಶ ಪ್ರೀತಿ ಹಾಗೂ ದೇವರ ಪ್ರತಿರೂಪವಾದ ಇಂತಹ ತಾಯಂದಿರಿಗೆ ಗೌರವವನ್ನ ಸಲ್ಲಿಸಲು, ತಾಯಿಯ ಪ್ರೀತಿ ತ್ಯಾಗಕ್ಕೆ ಧನ್ಯವಾದವನ್ನ ತಿಳಿಸಲು ಪ್ರಪಂಚದಾದ್ಯಂತ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ವಿಶ್ವ ತಾಯಂದಿರ ದಿನವನ್ನ ಆಚರಿಸಲಾಗುತ್ತದೆ. ಈ ವಿಶೇಷ ದಿನದ ಇತಿಹಾಸ ಮತ್ತು 1908 ಅಮೆರಿಕದಲ್ಲಿ ಪ್ರಾರಂಭಗೊಂಡ ವಿಶ್ವ ತಾಯಂದಿರ ದಿನ ಹಂತ ಹಂತವಾಗಿ ಜಗತ್ತಿನಾದ್ಯಂತ ವಿಶೇಷವಾದ ಮಹತ್ವವನ್ನ ಪಡೆದು ಇಂದಿಗೂ ತಾಯಿಯರನ್ನ ಜಗತ್ತಿನಾದ್ಯಂತ ಗೌರವಿಸುವುದು ನಮ್ಮ ಗೆಳೆಯರೆಲ್ಲರಿಗೂ ಆದ್ಯ ಕರ್ತವ್ಯ ಎಂದರು. ಅದರಂತೆ ಕೇವಲ ಒಂದು ದಿವಸಕ್ಕೆ ಮಾತ್ರ ಸೀಮಿತಗೊಳಿಸದೆ ದಿನನಿತ್ಯ ತಾಯಿಯನ್ನ ಗೌರವಿಸುವುದು, ಅವರನ್ನ ರಕ್ಷಿಸುವುದು ನಮ್ಮಗಳ ಆದ್ಯ ಕರ್ತವ್ಯ ಮತ್ತು ಸಂತೋಷವಾಗಿಡಿಸುವುದು ನಮ್ಮಗಳ ಮೂಲಭೂತ ಕರ್ತವ್ಯ ಎಂದರು. ಅದರಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಣ್ಣು ಸಿಹಿ ವಿತರಣೆ ಮಾಡಿದ ಮಮತಾ ನರ್ಸಿಂಗ್ ಹೋಮ್ ಹಿರಿಯ ವೈದ್ಯೆ ಡಾಕ್ಟರ್ HC ಆನಂದ್ ಅವರು ಮಾತನಾಡಿ, ತಂದೆ ತಾಯಿ ದೇವರಿದ್ದಂತೆ. ತಾಯಂದಿರು ಬದುಕಿದ್ದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅವರಿಗೆ ಪ್ರೀತಿ, ವಿಶ್ವಾಸ, ಗೌರವವನ್ನ ಸಲ್ಲಿಸಬೇಕು ಎಂದರು. ಅದರಂತೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹಾದೇವು ರವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ನಾವು ವಿಶ್ವ ತಾಯಂದಿರ ದಿನ ಆಚರಣೆ ಮಾಡುತ್ತಿದ್ದು ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ನಮ್ಮ ಸಂಘಟನೆಯ ಉದ್ದೇಶ ಎಂದರು. ಅದರಂತೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸೇವಾ ಕಿರಣ ರುದ್ರಾಶ್ರಮದ ಟ್ರಸ್ಟಿ GV ಕುಮಾರ್, ನಿವೃತ್ತ ತಹಸೀಲ್ದಾರ್ KB ಪಾಪಣ್ಣ, ಮೈಸೂರು ಘಟಕದ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ರಮೇಶ್ ರವರುಗಳು ಮಾತನಾಡಿ, ತಾಯಂದಿರನ್ನು ಪ್ರತಿಯೊಬ್ಬರು ಗೌರವಿಸಿದಾಗ ಮಾತ್ರ ಸದೃಢ ಸಂಸ್ಕಾರ ಸಮಾಜವಾಗಲು ಸಾಧ್ಯ ಎಂದರು. ಸಂದರ್ಭದಲ್ಲಿ ಮಮತಾ ಮಹಿತಾಯಿ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಮತಿ ವಸಂತ್ ನಾಗಲಿಂಗೇಗೌಡ, ಶ್ರೀಮತಿ ಪದ್ಮಾವತಿ ಬೆಟ್ಟಯ್ಯ, LIC ಶೋಭಾ, MJ ಲೀಲಾವತಿ ರವರನ್ನ ವೇದಿಕೆಯಲ್ಲಿ ವಿಶ್ವ ತಾಯಂದಿರ ದಿನಾಚರಣೆಯ ಅಂಗವಾಗಿ ಸನ್ಮಾನಿಸಿ ಗೌರವಿಸಿ ಈ ಕಾರ್ಯಕ್ರಮವು ಯಶಸ್ವಿಗೊಂಡಿತು. ವಿಶ್ವ ತಾಯಂದಿರ ದಿನಾಚರಣೆ 1908ರಲ್ಲಿ ತಾಯಿ ಜಗತ್ತಿನ ಅಮೆರಿಕದಲ್ಲಿ ಒಬ್ಬರು ದೇಶದ ಒಬ್ಬ ಕಾರ್ಯಕರ್ತರು ಅವರ ತಾಯಿಯನ್ನು ಭಾಳ ಪ್ರೀತಿಯಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಗೌರವಿಸುವಂಥ ದೃಷ್ಟಿಯಿಂದ 1908ರಲ್ಲಿ ಈ ಜಗತ್ತಿನಲ್ಲಿ ಒಂದು ವಿಶ್ವ ತಾಯಂದಿರ ದಿನಾಚರಣೆಯನ್ನು ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ 1914, 16, 17 ಹೀಗೆ ಅದು ಹೊಸ ಹೊಸ ರೂಪ ತಗೊಂಡು ಇಡೀ ಜಗತ್ತಿನಾದ್ಯಂತ ಇವತ್ತು ತಾಯಂದಿರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ತಾಯಿ ಅಂದರೆ ಮೊದಲನೇ ದೇವರು ಅಲ್ವಾ. ಇವತ್ತು ತಾಯಿಗೆ ಯಾವುದೇ ದೇವ್ರನ್ನ ನಾವು ಹೋಲಿಕೆ ಮಾಡುವಂಥದ್ದಿಲ್ಲ. ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು ತಾಯಿ, ನಮ್ಮನ್ನೆಲ್ಲ ಭೂಮಿಗೆ ತಂದಿರ್ತಕ್ಕಂಥವ್ರು, ಯಾವುದು ಹೆಣ್ಣಾಗಲಿ ಗಂಡಾಗಲಿ ಮಂಗಳ ಮುಖ್ಯರಾಗಲಿ ಇಡೀ ಮನುಕುಲವನ್ನು ಈ ಭೂಮಿಗೆ ಇಳಿಸಿರ್ತಕ್ಕಂಥವ್ರು ತಾಯಿ ಅಲ್ವಾ. ಹಾಗಾಗಿ ತಾಯಿಯೇ ದೇವರು ಅಂತಕ್ಕಂಥ ಒಂದು ಸಿನಿಮಾನೂ ತೆಗೆದಿದ್ದಾರೆ, ತಾಯಿಯೇ ದೇವರು ಅಂತ. ಅದು ನೋಡಿದ್ರೆ ಕಣ್ಣೀರು ಬರ್ತದೆ. ಎಷ್ಟು ಚೆನ್ನಾಗಿ ಆ ಹೀರೋ ಅವರೆಲ್ಲ ಆ ಸಂದರ್ಭದಲ್ಲಿ ಆ ತಾಯಿನ ಮಾತಾಡಿಸುವಂಥ ಡೈಲಾಗ್ಸ್ ಆಗ್ಬೋದು, ಮಾತು ನೋಡಿದ್ರೆ ಇವತ್ತು ದಿವಸ ಎಂಥವ್ರು ಅದಕ್ಕೆ ಹೇಳ್ತಾರೆ ತಾಯಿ ಕರಳು ಅಂತ. ಎಂಥ ಸಂದರ್ಭ ಯಾರು ಏನೇ ತಪ್ಪು ಮಾಡಿದ್ರು ಸಹ ತಾಯಿ ಕ್ಷಮಿಸ್ತಾಳೆ ಅಂತಕ್ಕಂಥ ಮಾತು. ಹಾಗಾಗಿ ವಿಶ್ವ ತಾಯಂದಿರ ದಿನಾಚರಣೆ ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ತಾಯಿ ಅಂತಕ್ಕಂಥದ್ದನ್ನ ಯಾವುದಕ್ಕೂ ವರ್ಣನೆ ಮಾಡುವಂಥದ್ದಿಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ತಾಯಂದಿರೇ ಸೇರಿದಿರಿ. ನಾವು ಯಾವುದೋ ಒಂದು ಕಾನೂನಿನ ಅಂಶದಿಂದ ಮೈ ಮರೆತು ಇರುವ ಆಸ್ತಿಯೆಲ್ಲ ನಾವು ಬರ್ಕೊಟ್ಬಿಟ್ಟು ಇವತ್ತು ದಿವಸ ನಾವು ವೃದ್ಧಾಶ್ರಮಕ್ಕೆ ಬಂದು ಸೇರೋಂಗಾಗಿದೆ. ಆದರೆ ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಅಂತಕ್ಕಂಥದ್ದು. ಯಾವುದೇ ತಾಯಂದಿರಾಗ್ಬೋದು, ವಯೋವೃದ್ಧರಾಗ್ಬೋದು, ಪೋಷಕರಾಗ್ಬೋದು, ನಾವು ಜೀವಿತಾವಧಿ ಇರುವವರೆಗೂ ಸಹ ಆಸ್ತಿ ನಮ್ಮ ಕೈಲೇ ಇರಬೇಕಾಗ್ತದೆ ಅಲ್ವಾ. ನಾವು ಕಾನೂನಿನ ಜ್ಞಾನವನ್ನು ತಿಳ್ಕೋಬೇಕಾಗ್ತದೆ. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ನೆರವು ಅಂತಕ್ಕಂಥದ್ದು. ಆ ಕಾನೂನಿನ ಅರಿವು ಮತ್ತು ನೆರವು ಇಲ್ಲದೇ ಇದ್ದರೆ ಇಲ್ಲಿ ನೆರವನ್ನು ಪಡಿಬೇಕಾಗ್ತದೆ. ಆ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಯಾರೇ ಆಗಲಿ ಫೈಟ್ ಫಾರ್ ರೈಟ್ಸ್ ಅಂತ ನಾವು ಉಳಿವಿಗೋಸ್ಕರ ನಮ್ಮ ಹಕ್ಕು ಅಲ್ವಾ, ನಮ್ಮ ಹಕ್ಕನ್ನು ಉಳಿಸ್ಕೋಬೇಕು. ಯಾವುದೇ ಬಡವ ಆಗಲಿ ಶ್ರೀಮಂತ ಆಗಲಿ, ಯಾವುದೇ ವಯೋವೃದ್ಧರಾಗಲಿ, ಯಾವುದೇ ಜಾತಿ ಧರ್ಮ ಆಗಲಿ, ನಾವು ಕೊನೆವರೆಗೂ ನಮ್ಮ ಹಕ್ಕನ್ನು ಉಳಿಸ್ಕೋಬೇಕಾದ್ರೆ ನಾವು ಫೈಟ್ನ ಮಾಡಬೇಕು. ಫೈಟ್ ಮಾಡಬೇಕಾದ್ರೆ ಕಾನೂನು ಜ್ಞಾನವನ್ನು ತಿಳ್ಕೋಬೇಕು. ಆ ಕಾನೂನು ಜ್ಞಾನ ತಿಳ್ಕೋಬೇಕಾದ್ರೆ ಬರೀ ಮನೇಲಿ ಇದ್ದರೆ ಸಾಕಾಗೋದಿಲ್ಲ. ಈಗ ಸಂಘ ಸಂಸ್ಥೆಗಳು ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ
ನಾವು ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಹಾಜರಾಗಿ ಹೇಳುವಂಥ ಎಲ್ಲ ಗಣ್ಯರು ಹೇಳುವಂಥ ವಿಷಯಗಳನ್ನು ತಿಳ್ಕೊಂಡಾಗ ನಮಗೆ ಆತ್ಮಸ್ಥೈರ್ಯ ಬರ್ತದೆ ಅಲ್ವಾ. ಆತ್ಮಸ್ಥೈರ್ಯ ಬಂದಾಗ ಸಮಾಜದಲ್ಲಿ ಏನಾದ್ರು ಮಾಡೋಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಾವು ದ್ವೇಷ ಅಸೂಯೆಗಳನ್ನು ಬಿಟ್ಟು ಭಾಳ ಪ್ರೀತಿ ವಿಶ್ವಾಸದಿಂದ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ದೈವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವರು ಹೇಳಿದರು. ರಾಜ್ಯ ಘಟಕ ಚುಟುಕು ಸಾಹಿತ್ಯ ಪರಿಷತ್ ಮಂಡ್ಯ ತಾಲೂಕು ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಭಾಳ ವಿಶೇಷವಾದಂತಹ ವಿಶ್ವ ತಾಯಂದಿರ ದಿನ 2026 ಮದರ್ಸ್ ಡೇ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳಾದಂತಹ ಹಾಗೂ ಸೇವಾಕಿರಣ ವೃದ್ಧಾಶ್ರಮದ ಟ್ರಸ್ಟಿಗಳಾದಂಥ ಸಮಾಜದ ಚಿಂತಕರಾದಂತಹ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಜಿ ವಿ ಕುಮಾರ್ ಸಾಹೇಬ್ರೆ, ಹಾಗೆ ವೇದಿಕೆ ಇರ್ತಕ್ಕಂಥ ಗೌರವಾನ್ವಿತ ಹಿರಿಯ ವೈದ್ಯರಾದ ಡಾಕ್ಟರ್ ಎಚ್ ಸಿ ಆನಂದ್ ಅವರೇ, ಹಾಗೆ ಕಸ್ತೂರಿ ಸಿರಿಗಣ ವೇದಿಕೆಯ ರಾಜ್ಯಾಧ್ಯಕ್ಷರಂಥ ಪೋತೇರ್ ಮಹಾದೇವ್ರವರೇ, ಹಾಗೆ ಭಾಳ ವಿಶೇಷವಾಗಿ ಇವತ್ತು ದಿವಸ ಮಮತೆಯ ಮಡಿಲು ಏನು ತಾಯಿ ಒಂದು ಪ್ರಶಸ್ತಿಯನ್ನು ಪುರಸ್ಕೃತರಾಗಿರ್ತಕ್ಕಂತಹ ಒಂದು ತಾಯಿ ಪ್ರಶಸ್ತಿಗೆ ಒಂದು ಭಾಜನರಾಗಿರ್ತಕ್ಕಂಥ ಶ್ರೀಮತಿ ವಸಂತ ನಾಗಿಂಗೇಗೌಡ್ರೆ, ಶ್ರೀಮತಿ ಪದ್ಮಾವತಿ ಬೆಟ್ಟಯ್ಯನವರೇ, ಇದರ ಮಹತ್ವ ಏನು, ತಾಯಿಯ ಮಹತ್ವ ಏನು ಅನ್ನೋದನ್ನು ಜನರಿಗೆ ತಿಳಿಸ್ಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನಮ್ಮ ನಾಯಕರು ಹೇಳಿದಾಗೇ ಇದು ಮೊದಲು ಶುರುವಾದದ್ದು 1914ರಲ್ಲಿ. ಆವಾಗ ಅಮೆರಿಕದಲ್ಲಿ ಹೆಸರು ನಮಗೆ ಮರ್ತೋಗಿದೆ, ಜಾರ್ವಿಸ್ ಅನ್ನೋರು ಒಂದು ಪ್ರಯತ್ನ ಮಾಡ್ತಾರೆ. ತಮ್ಮ ತಾಯಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ಅದು ಏನಾದರೂ ಒಂದು ದಿವಸವನ್ನು ಒಂದು ವರ್ಷದಲ್ಲಿ ಅದಕ್ಕೋಸ್ಕರ ಮೀಸಲಿಡಬೇಕು ಅಂತ ಹೋರಾಟ ಮಾಡ್ತಾರೆ. ಈ ಹೋರಾಟಕ್ಕೆ ಆಗಿನ ಅಧ್ಯಕ್ಷರಾದಂಥ ವಿಲ್ಸನ್ ಅವರು ಮಣಿದು ಇವರ ಹೋರಾಟಕ್ಕೆ ಮಣಿದು ವರ್ಷದಲ್ಲಿ ಒಂದು ದಿವಸ ಈ ತಾಯಂದಿರ ದಿನಾಚರಣೆಗೆ ಮೀಸಲಿಡಬೇಕು ಅಂತ ಒಂದು ಘೋಷಣೆ ಮಾಡ್ತಾರೆ. ಅದೇ ರೀತಿ ಮೇ 2ನೇ ಭಾನುವಾರ, ಪ್ರತಿ ವರ್ಷ ಮೇ 2ನೇ ಭಾನುವಾರ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಅಮೆರಿಕದಲ್ಲಿ ಘೋಷಿಸ್ತಾರೆ. ಅದು ಕಾಲಕ್ರಮೇಣ ಅಮೆರಿಕ ಒಂದೇ ಅಲ್ಲ, ಪ್ರಪಂಚದಾದ್ಯಂತ ಈ ತಾಯಂದಿರ ದಿನಾಚರಣೆ ಶುರುವಾಯಿತು. ಅವರು ಹೇಳಿದಾಗೆ ತಾಯಿಯೇ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ, ತಾಯಿ ಮಗು ಎದ್ದ ತಕ್ಷಣ ಅದು ಮಲಗು ತನಕ ತಾಯಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಾಯಿ ನೋಡ್ಕೊಳ್ತಾರೆ. ತಾಯಿ ಅದಕ್ಕೆ ತಂದೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ. ಸಂಸಾರದ ಹೊಣೆ, ತಾಯಿ ಮಕ್ಕಳ ಹೊಣೆ ಎಲ್ಲ ಸಹ ತಾಯಿ ಮೇಲೆ ಬೀಳುತ್ತೆ. ಸೊ ಬೆಳಗ್ಗೆ ಹೇಳ್ತು ಅಂದರೆ ಮಗು ಏನೇ ತೊಂದರೆ ಇದ್ದರೂ ಅಮ್ಮ ಅನ್ನತ್ತೆ ಹೊರತು ಅಪ್ಪ ಅನ್ನೋದು ಭಾಳ 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 ಕಡಿಮೆ. ಒಂದು ನೋವಾಗಲಿ ಇನ್ನೊಂದಾಗಲಿ ಏನೇ ಆಗಲಿ ತಾಯಿ ಬೆಳಗ್ಗೆಯಿಂದ ರಾತ್ರಿ ತನಕ ಮಕ್ಕಳನ್ನು ಪೋಷಣೆ ಮಾಡ್ತಾರೆ. ಇಂಥ ಮಹಾನ್ ತಾಯಿಯನ್ನು ಈ ತಾಯಿ ಅಂದರೆ ದಿವಸದಿಂದ ಒಂದು ಸಂತೋಷವಾಗಿಡುವುದು ಎಲ್ಲ ಮಕ್ಕಳ ಕರ್ತವ್ಯ. ಈ ದಿವಸ ಎಲ್ಲರೂ ಇಲ್ಲಿ ಎಷ್ಟು ಜನಕ್ಕೆ ತಾಯಂದಿರಿಗೆ ಗೊತ್ತಿಲ್ಲ, ಎಲ್ಲ ದೊಡ್ಡವರಿಗೆ ಇದ್ದೀವಿ ಇಲ್ಲಿ. ಎಲ್ಲ ತಾಯಂದಿರಿಗೆ ಈ ದಿವಸ ಅವರು ಒಂದು ನಾವು ಹೇಗೆ ನಮ್ಮ ಹುಟ್ಟುಹಬ್ಬ ವಾರ್ಷಿಕ ಅವು ಆಚರಿಸ್ಕೊಳ್ತೀವಿ, ಹಾಗೆ ಅದೇ ರೀತಿ ಇವತ್ತು ತಾಯಂದಿರಿಗೆ ಖುಷಿಪಡಿಸಿ ಇಡೀ ದಿವಸ ತಾಯಂದಿರ ಹತ್ರ ಕಳೆದು ಅವ್ರ ಹತ್ರನೂ ಒಂದು ಕೇಕ್ ಕಟ್ ಮಾಡಿಸಿ ಅವ್ರಿಗೂ ಒಂದು ಉಡುಗೊರೆ ಕೊಟ್ಟು ಅವ್ರನ್ನ ಸಂತೋಷಪಡಿಸಿದ್ರೆ ಇದೇ ಅವ್ರಿಗೆ ಸಲ್ಲಿಸುವ ಕೃತಜ್ಞತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.